ಈ ಬಾರಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ತೀವಿ ಅಂತ ಬಿಜೆಪಿ ನಾಯಕರು ಹೋದಲ್ ಬಂದಲ್ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಆಂತರಿಕವಾಗಿ ಬಿಜೆಪಿ ಒಂದಿಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಮತ್ತು ಆತಂಕವೂ ಕೂಡ ಬಿಜೆಪಿ ನಾಯಕರನ್ನು ಕಾಡ್ತಾ ಇದೆ. ಕೆಲ ಕ್ಷೇತ್ರಗಳಲ್ಲಿ ಟೆನ್ಷನ್ ಸೃಷ್ಟಿಯಾಗಿದೆ. ಅಭ್ಯರ್ಥಿಗಳು ಫೈನಲ್ ಆಗಿದ್ರೂ ಕೂಡ ಬಿಜೆಪಿಗೆ ಆತಂಕ ದೂರ ಆಗ್ತಾ ಇಲ್ಲ. ಒಟ್ಟು 8 ಕ್ಷೇತ್ರದಲ್ಲಿ ಈ ರೀತಿ ಸಮಸ್ಯೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. 100% ಗೆಲುವಿನ ಬದಲು 50-50 ಎನ್ನುವಂಥ ಸ್ಥಿತಿ ಇರುವಂಥ ಒಟ್ಟು 8 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಆ ಕ್ಷೇತ್ರಗಳ ಚಿಂತೆ ಈಗ ರಾಜ್ಯದ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಆ 8 ಕ್ಷೇತ್ರಗಳು ಯಾವುದೆಲ್ಲ ಮತ್ತು ಅಲ್ಲಿ ಏನು ಸಮಸ್ಯೆ ಇದೆ ಬಿಜೆಪಿಗೆ? ರಕ್ಷತ್, 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬಿಜೆಪಿಗೆ 28ಕ್ಕೆ 28 ಗೆಲ್ತೀವಿ ಅಂತ ಏನು ಮೈತ್ರಿ ಮಾಡಿಕೊಂಡಿದೆ, ಅಲ್ಲಿ ಪೂರಕವಾದಂತಹ ವಾತಾವರಣ ಎಲ್ಲಾ ಕ್ಷೇತ್ರದಲ್ಲೂ ಇದೆಯಾ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಈಗಾಗಲೇ ಬಿಜೆಪಿ ಟಿಕೆಟ್ನ ಘೋಷಣೆ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಬರೋಬ್ಬರಿ 5 ಸರ್ವೆಗಳನ್ನು ಮಾಡಿಸಿ ಟಿಕೆಟ್ನ ಘೋಷಣೆ ಮಾಡಿದೆ. ಈಗ 28 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳನ್ನು ಜೆಡಿಎಸ್ಗೆ ಬಿಟ್ಕೊಡೋದು, 25 ಕ್ಷೇತ್ರಗಳಲ್ಲಿ ಬಿಜೆಪಿ ಸಿಂಬಲ್ನಲ್ಲಿ ಚಿಹ್ನೆ ಅಡಿಯಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಮಾತುಕತೆ ಆಗಿದೆ. ಅದರಲ್ಲಿ ಬಿಜೆಪಿ ತನ್ನ 2ನೇ ಪಟ್ಟಿಯಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪೈಕಿ 20 ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಬಟ್ ಈಗ ಇರೋ ಆತಂಕ ಏನು ಅಂದ್ರೆ, ಘೋಷಣೆ ಆಗಿರುವಂತ 20 ಲೋಕಸಭಾ ಕ್ಷೇತ್ರಗಳಲ್ಲಿ 8 ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗೆ ಗೆಲುವು ಅಷ್ಟೊಂದು ಸಲೀಸ್ ಅಲ್ಲ, ಸುಲಭ ಅಲ್ಲ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಯಾಕೆ, ಹೇಗೆ? ನೆಕ್ ಟು ನೆಕ್ ಫೈಟ್ ಇದೆ, 50-50 ಅವಕಾಶ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಬೇಕಾದ್ರೆ ಗೆಲುವನ್ನ ಸಾಧಿಸಬಹುದು ಅನ್ನೋ ಲೆಕ್ಕಾಚಾರ ವಾತಾವರಣ ಇದೆ. ಹಾಗಾದ್ರೆ ಮೊದಲನೇದು ಯಾವುದು? ಬೆಂಗಳೂರು ಗ್ರಾಮಾಂತರ ಹಾಲಿ ಸಂಸದ DK ಸುರೇಶ್ ಅವರೇ ಈ ಬಾರಿಯೂ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಅವರ ವಿರುದ್ಧ ಡಾಕ್ಟರ್ CN ಮಂಜುನಾಥ್ ಮೈತ್ರಿ ಅಭ್ಯರ್ಥಿಯಾಗಿ ಕಮಲ ಚಿಹ್ನೆ ಅಡಿಯಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಇಲ್ಲಿ ಗೆಲುವಿನ ಅವಕಾಶ 50-50, ನೆಕ್ ಟು ನೆಕ್ ಫೈಟ್ ಇದೆ ಇಬ್ರು ಕೂಡ ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರು. ದೇವೇಗೌಡರ ಅಳಿಯ ಬಿಜೆಪಿಯ ಅಭ್ಯರ್ಥಿ ಆದ್ರೆ KPCC ಅಧ್ಯಕ್ಷ DK ಶಿವಕುಮಾರ್ ಸಹೋದರ DK ಸುರೇಶ್ ಅಭ್ಯರ್ಥಿ. ಇನ್ನು ಎರಡನೇದಾಗಿ ತುಮಕೂರು SP ಮುದ್ದು ಹನುಮೇಗೌಡ ವರ್ಸಸ್ V ಸೋಮಣ್ಣ, ಒಕ್ಕಲಿಗ ವರ್ಸಸ್ ವೀರಶೈವ ಲಿಂಗಾಯತ. ಒಬ್ಬ ಮೂಲ ತುಮಕೂರು ಅವರಾದ್ರೆ ಇನ್ನೊಬ್ರು ವಲಸೆ. ಸೊ ಇವರಿಬ್ಬರ ಮಧ್ಯೆ ಟಕ್ಕರ್ ಇದೆ. ದಾವಣಗೆರೆ ಇಬ್ರು ಮಹಿಳಾ ಅಭ್ಯರ್ಥಿಗಳು, ಒಂದು ಕಡೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಾಗಿದ್ರೆ ಮತ್ತೊಂದು ಕಡೆ ಗಾಯತ್ರಿ ಸಿದ್ದೇಶ್ವರ್ ಬಿಜೆಪಿಯಿಂದ. ಇವರಿಬ್ಬರ ಮಧ್ಯೆ ನೆಕ್ ಟು ನೆಕ್ ಫೈಟ್ ಇದೆ ಅಂತ ವಾತಾವರಣ ಇದೆ. ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರು ಕಾಂಗ್ರೆಸ್ನಿಂದ ಅಧಿಕೃತವಾಗಿ ಘೋಷಣೆ ಆಗಬೇಕಾಗುತ್ತೆ. ಈ ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಘೋಷಣೆ ಆಗಿದೆ. ನೋಡಿ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಪುತ್ರಿ ಅಖಾಡಕ್ಕೆ ಅಧಿಕೃತವಾಗಿ ಬಂದಿದ್ದೆ. ಆದರೆ ನೆಕ್ ಟು ನೆಕ್ ಫೈಟ್ ಗ್ಯಾರಂಟಿ. ಅಣ್ಣಾ ಸಾಹೇಬ್ ಜೊಲ್ಲೆಗೆ 5 ವರ್ಷಗಳ ಕಾಲ ಸಂಸದರಾಗಿ ಕಾರ್ಯನಿರ್ವಹಿಸಿರುವಂಥ ಕಾರಣ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇರುತ್ತೆ. ಇಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಇದಾದ ನಂತರ ಬೀದರ್ ಭಗವಂತ ಖೂಬಾ ಹಾಲಿ ಸಂಸದರು 2014ರಲ್ಲಿ ಮೊದಲ ಬಾರಿಗೆ ಆಯ್ಕೆಯಾಗಿ 2019ರಲ್ಲಿ ಪುನರಾಯ್ಕೆ ಆದರೂ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅವರ ಬಗ್ಗೆ ಈಗಾಗಲೇ ಕ್ಷೇತ್ರದಲ್ಲಿ ವಿರೋಧ ಇದೆ. ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಅವರಿಗೆ ಟಿಕೆಟ್ ಕೊಡಬಾರ್ದು, ಬೇರೆ ಅವ್ರಿಗೆ ಟಿಕೆಟನ್ನು ಕೊಡಬೇಕು ಅಂತ ಹೇಳಿದ್ರು. ಹೀಗಾಗಿಯೇ ಸಹಜವಾಗಿ ಬಿಜೆಪಿ ಅಭ್ಯರ್ಥಿಗೆ ವಿರೋಧ ಇದೆ. ಈಗ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಈ ಬಾರಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಅಂತ ಹೇಳಲಾಗ್ತದೆ. ಅವರ ಹೆಸರು ಅಧಿಕೃತವಾಗಿ ಘೋಷಣೆ ಆಗಬೇಕಾಗುತ್ತೆ. ಆಗಿದ್ದೇ ಆದರೆ ಇದು ಕೂಡ 50-50. ಕೊಪ್ಪಳದಲ್ಲಿ ರಾಘವೇಂದ್ರ ಇಟ್ನಾಳ್ ವರ್ಸಸ್ ನೇರವಾಗಿ ಡಾಕ್ಟರ್ ಬಸವರಾಜ್. ಹಾಲಿ ಸಂಸದ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ತಪ್ಪಿದೆ ರಕ್ಷತ್. ಹೀಗಾಗಿಯೇ ಇಲ್ಲಿ ಹೊಸ ಮುಖದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದೆ. ನೆಕ್ ಟು ನೆಕ್ ಫೈಟ್ ಇರುತ್ತೆ, 50-50 ಅವಕಾಶ. ಇನ್ನು ಬಳ್ಳಾರಿನಲ್ಲಿ B ಶ್ರೀರಾಮುಲು ಅಭ್ಯರ್ಥಿ ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ಅಭ್ಯರ್ಥಿ ಘೋಷಣೆ ಆಗಬೇಕಾಗುತ್ತೆ. ಮಾಜಿ ಸಂಸದ VS ಉಗ್ರಪ್ಪ ಅವರ ಹೆಸರು ಕೇಳಿ ಬರ್ತಾ ಇದೆ. ಅದು ಅಧಿಕೃತನ ಅಂತ ಕಾದು ನೋಡಬೇಕಾಗುತ್ತೆ. ಈ ಒಂದು 8 ಕ್ಷೇತ್ರಗಳಲ್ಲಿ ಈಗ ಏನು 20 ಕ್ಷೇತ್ರಗಳ ಪೈಕಿ 20 ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. 8 ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಅಂತ ಹೇಳಬಹುದು ರಕ್ಷತ್. ಎಸ್, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.